ನನ್ನ ತಾಯಿಯ ಬಗ್ಗೆ ಒಂದು ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಪ್ರತಾಪ್ ತಿಮ್ಮನಿಗೆ ಕೇಳ್ತಾ ಇದ್ದೀನಿ, ನನ್ನ ತಾಯಿಯಾದ ಮಂಜುಳಾರವರಿಗೆ ನೀನು ಕ್ಷಮೆ ಕೇಳಬೇಕು. ನನ್ನ ತಾಯಿಗೆ ನೀನು ಅವಮಾನ ಮಾಡಿದ್ಯಾ. ನನ್ನ ತಾಯಿ ಹೆಸರು ಮಂಜುಳಾ ಅಂತ. ಆಕೆ ಎಷ್ಟು ಶ್ರೇಷ್ಠ ತಾಯಿ ಅಂದರೆ 2023 ಕರ್ನಾಟಕ ರಾಜಕಾರಣಕ್ಕೆ ಒಬ್ಬ ರಣಬೇಟೆಗಾರನನ್ನು ಕೊಟ್ಟಷ್ಟು ಶ್ರೇಷ್ಠ ತಾಯಿ. ಆಕಾಶದಲ್ಲಿದ್ದರಲ್ಲ ಅವ್ರನ್ನೆಲ್ಲ ಭೂಮಿಗಿಳಿಸಿದಂತಹ ವ್ಯಕ್ತಿಗೆ ಜನ್ಮ ಕೊಟ್ಟ ತಾಯಿ. ನನ್ನ ತಾಯಿಗೆ ನೀನು ಕ್ಷಮೆ ಕೇಳು. ನನ್ನ ತಾಯಿ ಎಲ್ಲೋ ಸ್ವರ್ಗದಲ್ಲಿದ್ದಾರೆ, ನೀನು ಅಲ್ಲಿಗೋಗಿ ಕ್ಷಮೆ ಕೇಳಬೇಡ. ಯಾಕೆಂದರೆ ನಿನ್ನಂಥವ್ರು ನರಕಕ್ಕೆ ಹೋಗೋದು, ಸ್ವರ್ಗಕ್ಕೆಲ್ಲ ಹೋಗಲ್ಲ. ಅದ್ರ ಬದಲು ನಿನ್ನ ಮನೆಯಿಂದ ಆಚೆ ಬಂದರೆ ಚಾಮುಂಡಿ ಬೆಟ್ಟ ಕಾಣಿಸುತ್ತೆ, ಆ ಚಾಮುಂಡಿ ತಾಯಿಗೆ ಕ್ಷಮೆ ಕೇಳು. ಯಾಕೆಂದರೆ ನನ್ನ ತಾಯಿ ಚಾಮುಂಡಿ ತಾಯಿ ಅಷ್ಟೇ ಶ್ರೇಷ್ಠಳು. ಇಲ್ಲ ನಿನಗೆ ಆಚೆ ಬರೋಕ್ಕಾಗಲಿಲ್ಲ ಅಂದರೆ ಮನೆಯಲ್ಲಿ ಸೀತಾದೇವಿ ಫೋಟೋ ಇದ್ದರೆ ಸೀತಾಮಾತೆಗೆ ಕ್ಷಮೆ ಕೇಳು. ಯಾಕೆ ಅಂದರೆ ಸೀತಾದೇವಿಯಷ್ಟೇ ನನ್ನ ತಾಯಿ ಶ್ರೇಷ್ಠಳು ಅಂತ. ನಿನಗೆ ಸ್ತ್ರೀ ಕುಲದ ಬಗ್ಗೆ ಗೌರವ ಇದ್ದರೆ ನನ್ನ ತಾಯಿಯ ಬಗ್ಗೆ ನೀನು ಮಾತನಾಡಿದಂಥ ಹೇಳಿಕೆನ ವಾಪಸ್ ತೆಗೆದು ಕ್ಷಮೆ ಕೇಳಬೇಕು. ಹೆಣ್ಣು ಮಕ್ಕಳು, ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳ ಬಗ್ಗೆ ನೀನು ಕೇವಲವಾಗಿ ಮಾತಾಡಿದೆ, ನಾವು ಸುಮ್ಮನೆ ಇರಬೇಕಾ? ಹಿಂದೂ ಸಮುದಾಯದ ಹೆಣ್ಣುಮಕ್ಕಳ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಒಂದು ಹೇಳಿಕೆ ಕೊಟ್ಟಿದೆಯಾ, ಸುಮ್ಮನೆ ಇರಬೇಕಾ? ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಬಗ್ಗೆ, ನನ್ನ ಬಗ್ಗೆ, ಸಂತೋಷ್ ಲಾಡ್ ಸಾಹೇಬ್ರ ಬಗ್ಗೆ, ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಏಕವಚನದಲ್ಲಿ ಮಾತಾಡ್ತೀಯ, ನಾವು ಸುಮ್ಮನೆ ಇರಬೇಕಾ? ಇಷ್ಟಕ್ಕೂ ನಿಮಗೆ ಟೈಮ್ ಲೈನ್ ಹೇಳ್ತೀನಿ ಸರ್, ಪತ್ರಕರ್ತರಿಗೆ, ರಾಜ್ಯದ ಜನತೆಗೆ. ನಾನು ಪ್ರತಾಪ್ ಸಿಂಹ ಅವ್ರನ್ನ ಯಾವತ್ತೂ ಅವ್ರ ಪರ್ಸನಲ್ ವಿಚಾರಕ್ಕೆ ನಾನು ಓದೋನಲ್ಲ. ಆತ ಒಂದು ವಿಚಾರ ಮಾತಾಡುವಾಗ ಇಂಡಿಯನ್ ಎಕ್ಸ್ಟರ್ನಲ್ ಡೆಪ್ಟು ChatGPTಯಲ್ಲಿ 60,000 ಕೋಟಿ ಇದೆ, ಬರೀ ಭಾರತದ ಸಾಲ 60,000 ಕೋಟಿ ಅಂದ. ನಾನು ಅದೇ ChatGPTಯಲ್ಲಿ ಹೋಗಿ ಭಾರತದ ಸಾಲ 61 ಲಕ್ಷ ಕೋಟಿ ಗುರು, 60,000 ಕೋಟಿ ಅಲ್ಲ. 60,000 ಕೋಟಿ ಅಂದರೆ ನಮ್ಮ ಬ್ಯಾಂಗ್ಳೂರ್ದು ಬಡ್ಜೆಟ್ಟು. ಅಷ್ಟು ಸಾಲ 61 ಲಕ್ಷ ಕೋಟಿ ಅಂದರೆ ಆವತ್ತು ಪ್ರತಾಪ್ ಸಿಂಹ ಅವರು ಮೈಸೂರಲ್ಲಿ ಅಪ್ಪನ ಬಗ್ಗೆ ಡೌಟ್ ಇದ್ದರೆ ಅಪ್ಪನ ಗೊತ್ತಿಲ್ಲದೆ ಇರೋರು ಅಂತ ಮಾತಾಡ್ದೆ. ನಾನಾದರೂ ಲಿಮಿಟ್ ದಾಟಲಿಲ್ಲ. ಮಾರನೇ ದಿನ ಆಸ್ತಿಯಲ್ಲಿ ಭಾಗ ಬೇಕಾ ಗುರು ಅಂದೆ. ಹಂಗೆ ಯಾಕಂದೆ? ನಮ್ಮ ಚಿಕ್ಕಪ್ಪ ಮಗನ ಥರ ಸ್ವಲ್ಪ ಪ್ರತಾಪ ಕಾಣಿಸ್ದ, ಆ ಭಾವನೆಯಲ್ಲಿ ಹೇಳ್ದೆ. ನಿನ್ನೆ ಆತ ಏನು ಹೇಳ್ದ, ಅವ್ರ ತಂದೆಯವರೇನೋ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದರೆ ನಾನು ಸುಂದರವಾಗಿ ಹುಡ್ತಿದ್ದೆ ಅಂತ. ನೀನು ತ್ರಿಪುರ ಸುಂದರನ ಗುರು, ನೀನು ಮಾತನಾಡ್ದಂಗೆ ನಾನು ಮಾತಾಡಲ್ಲ ಅಂದೆ. ನೀವು ಗಮನಿಸಿ ನೋಡಿ, ನನ್ನ ಭಾಷೆಯಲ್ಲಿ ಎಲ್ಲಾದರೂ ಅಟ್ಲೀಸ್ಟ್ ಡಿಫಮೇಷನ್ ಅಟ್ರ್ಯಾಕ್ಟ್ ಆಗುವಂಥ ಪದನೂ ನಾನು ಬಳಸಿಲ್ಲ. ನಿನ್ನೆ ಹೇಳ್ದೆ ಕತ್ಲಲ್ಲಿ ಅವನು ಕಾಣಿಸಲ್ಲ ಅಂದೆ. ನಾನು ಹೇಳಿದೆ ಕತ್ಲಲ್ಲಿ ನನ್ನನ್ನು ಯಾಕೆ ಹುಡುಕ್ತೀಯ ಗುರು ಅಂದೆ. ನಾನು ಹಂಗಲ್ಲ ಅಂದೆ. ನಮ್ಮನ್ನೂ ಹುಡುಕೋ ಅಷ್ಟು ಬರ ಬಂದಿದೆಯಾ ಅಂದೆ. ನಿನಗೆ ನಾವು ಬೇಕಾದ್ವಾ ಅಂದೆ. ಇದು ಅಸಭ್ಯನಾ ಹೇಳಿ? ಇದರ ಅರ್ಥ ಏನು ಅಂತ ChatGPTಯಲ್ಲಿ ಯಾಕೆ ಗುರು? ನಮ್ಮನ್ನು ಹುಡುಕೋ ಅಷ್ಟು ಬರ ಅಂದರೆ ಏನು ಅಂತ ಹೊಡಿ. ನೀನು ಏಕವಚನದಲ್ಲಿ ಮಾತಾಡಿದೆ, ಫ್ರಸ್ಟ್ರೇಟಾಗಿ ಮಾತಾಡ್ತೀಯ. ಅದೇನೋ ಮುಳ್ಳಂದಿ ಅಂತ ಮಾತಾಡಿದ್ರು. ನನ್ನ ಹೇರ್ ಸ್ಟೈಲ್ ನೋಡು ಮಗ, ನೆನ್ನೆ ಪ್ರೆಸ್ ಮೀಟ್ ನಿನ್ನ ಹೇರ್ ಸ್ಟೈಲ್ ನೋಡು. ಈ ಕಡೆ ಸ್ಪೈಕ್ಸ್ ಹೋಗಿರುತ್ತಲ್ಲ ನಿನ್ನ ಕೂದಲು, ಮುಳ್ಳಂದಿ ಫೀಚರ್ಸ್ ಹೇಳ್ತೀನಿ ಕೇಳಿಸ್ಕೊ. ಹಂಗೆ ಎದ್ದು ಬಂದು ಪ್ರೆಸ್ ಮೀಟ್ ಮಾಡೋದು. ಮುಳ್ಳಂದಿ ಫೀಚರು, ಆ ಕೂದಲು ಒಂದು ಈ ಕಡೆ ಒಂದು ಈ ಕಡೆ, ಇವೆಲ್ಲ ಮುಳ್ಳಂದಿ ಫೀಚರ್ಸ್ ಮಗ. ನಾನು ಬಯಾಲಜಿ ಲೆಕ್ಚರರ್, ಅದಕ್ಕೆ ಹೇಳ್ತಾ ಇದ್ದೀನಿ. ಕಾರಣ ಇಲ್ಲದೆ ಟಿಕೆಟ್ ಮಿಸ್ ಆಗೋದು ಮುಳ್ಳಂದಿ ಫೀಚರ್. ಟಿಕೆಟ್ ಯಾಕೆ ಮಿಸ್ ಆಯಿತು ಅಂತ ಯಾರೋ ಬುಕ್ ಬರೆದ್ರೆ ಅದಕ್ಕೆ ಸ್ಟೇ ತರೋದು. ಇದು ಫೀಚರ್ಸ್ ಆಫ್ ಮುಳ್ಳಂದಿ. ChatGPTಯಲ್ಲಿ ಸಿಕ್ತಪ್ಪ. ನೀನು ನನ್ನ ತಾಯಿಗೆ ಬಹಿರಂಗವಾಗಿ ಕ್ಷಮೆ ಕೇಳು. ನನಗೆ ನಂಬಿಕೆ ಇದೆ ನನ್ನ ತಾಯಿ ಕ್ಷಮಿಸ್ತಾಳೆ, ಬಟ್ ನಾನು ಕ್ಷಮಿಸಲ್ಲ ಮಗ. ನಾನು ಓಕೆ, ನೀನು ನಿಲ್ಲಿಸಿದ್ರೆ ನಾನು ನಿಲ್ಲಿಸ್ತೀನಿ. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಕೇವಲವಾಗಿ ಮಾತಾಡಿದೆ. ಒಂದು ಅಹಿಂದ ನಾಯಕನ ಬಗ್ಗೆ ನೀನು ಸಿಂಗ್ಯುಲರಾಗಿ ಮಾತಾಡಿದೆ, ನೋಡ್ಕೊಂಡು ಸೈಲೆಂಟಾಗಿ ಕೂರ್ತೀವ ನಾವು. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡೋವಾಗ ನೀನು, ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ ಮಾತಾಡುವಾಗ ಅವರಪ್ಪ ಅಂತ ಯಾಕೆ ಮಾತಾಡ್ತೀಯ ನೀನು? ಅಂದರೆ ನಿನಗೆ ಕಾಮನ್ ಸೆನ್ಸ್ ಇಲ್ವಾ? AICC ಅಧ್ಯಕ್ಷರ ವಯಸ್ಸು ಗೊತ್ತಾ ನಿನಗೆ? ವಯಸ್ಸು ಗೊತ್ತಾ? ಅಪ್ಪ ಇದು ಅಂತ ಮಾತಾಡ್ಬೋದು. ನೀವು ಮುಸ್ಲಿಂ ಸಮುದಾಯದ ಹೆಣ್ಮಕ್ಳನ್ನ ಹೆಂಗ್ರಿ ಮಾತಾಡೋದು? ನೀವು ಆ ಯತ್ನಾಳ್ ಹಿಂದೂ ಇಲ್ಲಿ ಹೆಂಗ್ರಿ ಮಾತಾಡೋದು? ಅವ್ರ ಮನೆ ಹೆಣ್ಮಕ್ಳಿಗೆ ಗೌರವ ಇಲ್ವೇನ್ರಿ? ಏನಾದರೂ ಮಾತಾಡಿದ್ರೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀರ ಬಾಯಿಗೆ ಬಂದಂಗೆ.
ಏನಾದರೂ ಮಾತಾಡಿದ್ರೆ ಮೊನ್ನೆ ಪ್ರತಾಪ್ ಸಿಂಹ ಅವರು ನನ್ನ ಬಗ್ಗೆ ಹಾಕಿರೋ ಕಾಮೆಂಟ್ನೆಲ್ಲ ಪೇಸ್ಟ್ ಮಾಡಿಕೊಂಡ. ಅಲ್ಲ ಗುರು, ನೀನೇ ಫೇಕ್ ಐಡಿಗಳು ಕ್ರಿಯೇಟ್ ಮಾಡಿಕೊಂಡು, ನೀನೇ ಫೇಕ್ ಕಾಮೆಂಟ್ಗಳು ಹಾಕ್ಕೊಂಡು, ನೀನೇ ಪೋಸ್ಟ್ ಮಾಡ್ಕೊಳ್ಳೋ ದರಿದ್ರ ಬಂತ ನಿನಗೆ. ಎಲ್ಲರೂ ಬೇರೆ ರಿಕ್ವೆಸ್ಟ್ ಮಾಡೋದು, ನನ್ನ ಪರವಾಗಿ ನಿಂತ್ಕೊಳ್ಳಿ, ಕಾಮೆಂಟ್ ಹಾಕಿ. ಒಂದು ಕಾಮೆಂಟ್ಗೆ 60 ಪೈಸೆ ಕೊಡ್ತಾನೆ ಪ್ರತಾಪ್ ಸಿಂಹ, ನಾನು ಪ್ರೂವ್ ಮಾಡ್ತೀನಿ. ಒಂದು 500ರಿಂದ 600 ಪೇಡ್ ಕಾಮೆಂಟ್ಸ್ ಇರ್ತವೆ. ಗುರು, ನಮಗಂತ ದರಿದ್ರ ಬಂದಿಲ್ಲ ಗುರು. ಜನ ನಮ್ಮನ್ನು ಬೈದರು ಬಯಸ್ಕೊತೀವಿ, ಹೊಗಳಿದ್ರು ಆರ್ಗ್ಯಾನಿಕ್ ಆಗಿರಬೇಕು ನಮ್ಮ ಬಗ್ಗೆ. ನಾನೇ ಕಾಮೆಂಟ್ಸ್ ಹಾಕ್ಸ್ಕೋಬೇಕು ಅಂತ ಡಿಸೈಡ್ ಮಾಡಿದ್ರೆ ನೀನು ಬೇಜಾರಾಗ್ಬಿಡ್ತೀಯ. ಬಟ್ ರಾಜಕಾರಣ ಅದಲ್ಲ. ನಿನಗೆ ರಾಜಕಾರಣದಲ್ಲಿ ಹೈಕೋರ್ಟ್ ಒಂದು ಮಾತು ಹೇಳಿದೆ, ದಪ್ಪ ಚರ್ಮ ಇರಬೇಕು ಅಂತ. ನಿನಗಿದೆಯಾ? ಯಾರಾದರೂ ಮಾತಾಡಿದ್ರೆ ಸ್ಟೇ ತರ್ತೀಯ. ನನ್ನ ಬಗ್ಗೆ ಹೋಗಿ ಡಿಫಮೇಷನ್ ಹಾಕಿದೆ. ಸರ್, ನನ್ನ ಮೇಲೆ ಡಿಫಮೇಷನ್ ಹಾಕಿದ್ದ, ನಾನು ಸ್ಟೇ ಮಾಡಿದ್ದೀನಿ. ಮೊನ್ನೆ ಹೈಕೋರ್ಟ್ ಕ್ವ್ಯಾಶ್ಗೆ ಹಾಕಿದ್ರೆ ಮೀಡಿಯೇಷನ್ಗೆ ಕಳಿಸಿದ್ರು. ನಾನು ಹೇಳಿದೆ, ನಾನು ಯಾವುದೇ ಕಾರಣಕ್ಕೆ ಪ್ರತಾಪ್ ಸಿಂಹ ಕೇಳಿದೆ, ನಾನು ಸಾರಿ ಹೇಳಬೇಕು, ನಾನು ಹೇಳಲ್ಲ, ಟ್ರಯಲ್ಗೆ ಹೋಗಲಿ ಅಂತ. ಮೀಡಿಯೇಷನ್ ಫೇಲ್ ಆಯಿತು ಲಾಸ್ಟ್ ವೀಕು. ಟ್ರಯಲ್ ನಡೀತಿದೆ, ನೋಡೋಣ. ಈತ ಪಾರ್ಲಿಮೆಂಟ್ ಅಟ್ಯಾಕ್ಗೆ ಪಾಸ್ ಕೊಟ್ಟಾಗ ನಾವು ಪ್ರಶ್ನೆ ಮಾಡಿದ್ರೆ ತಪ್ಪ? ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ, ಸರ್ ಮುಸ್ಲಿಂ ಸಮುದಾಯದವ್ರಿಗೆ ಈ ದೇಶದಲ್ಲಿ ಗೌರವ ಇದೆ ಸರ್, ಇವ್ರು ಬಾಯಿಗೆ ಬಂದಂಗೆ ಬೈದರೆ ಯತ್ನಾಳ್ ಅವರು ಇವರೆಲ್ಲ RSSಲ್ಲಿ ಕಲ್ತಿದ್ದೇನಾ?